ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಅಂಜಲಿ ಗಿರೀಶ್ ನಡುವೆ ಸಂಬಂಧ ಯಾವ ರೀತಿ ಇತ್ತು? ಇನ್ನು ಯಾರ್ಯಾರಿಗೆ ವಂಚಿಸಿದ್ದಾನೆ ಗಿರೀಶ್ ಅಲಿಯಾಸ್ ವಿಶ್ವ? ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆಗೆ ಏನು ಕಾರಣ? ಆರೋಪಿ ಚಾಕು ಹಾಕಿ ಕೊಲೆ ಮಾಡೋದಕ್ಕೆ ಏನು ಕಾರಣ ಆಯಿತು ಅನ್ನೋದಕ್ಕೆ ಒಂದಿಷ್ಟು ಡೀಟೇಲ್ ಈಗ ಸಿಗ್ತಾ ಇದೆ. ಗಿರೀಶ್ ಜೊತೆ ಮೈಸೂರಲ್ಲಿ ಅಂಜಲಿಗೆ ಮದುವೆಯಾಗಿತ್ತು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮದುವೆಯಾಗಿ 3-4 ತಿಂಗಳು ಇವರು ಜೊತೆಗೂ ಇದ್ರು ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಆನಂತರ ಇಬ್ಬರ ಮಧ್ಯೆ ಜಗಳ ಆಗಿ ಗಿರೀಶ್ನ ಫೋನ್ ನಂಬರನ್ನು ಅಂಜಲಿ ಬ್ಲಾಕ್ ಮಾಡಿದ್ಲು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಸಿಗ್ತಾ ಇರುವಂಥ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಹಂಗಿದ್ರೆ ಇದು ಭಗ್ನ ಪ್ರೇಮಿ ಎಸಗಿರುವಂತ ಕೃತ್ಯ ಅಲ್ಲ, ಇದು ಮದುವೆಯಾಗಿ ಆನಂತರದ ಸಮಸ್ಯೆಯ ಕಾರಣಕ್ಕಾಗಿ ಆಗಿರುವಂತಹ ಹತ್ಯೆ. ರಕ್ಷತ್, ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಅದೇ ಏನಂದ್ರೆ ಇವರು ಕಳೆದ 4-5 ತಿಂಗಳ ಹಿಂದೆ ಮದುವೆ ಆಗಿದ್ರು. ಕಳೆದ ಹಲವಾರು ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಆ ಹಿನ್ನೆಲೆಯಲ್ಲಿ 4-5 ತಿಂಗಳ ಹಿಂದೆ ಮದುವೆ ಆಗ್ತಾರೆ. ಇವನು ಮೈಸೂರಿನ ಮಹಾರಾಜ ಹೋಟೆಲ್ನಲ್ಲಿ ಇವನು ಕೆಲಸ ಮಾಡ್ತಾ ಇದ್ದ. ಹಾಗಾಗಿ ಇವಳನ್ನ ಕರೆದುಕೊಂಡು ಹೋಗಿ ಮೈಸೂರಿನಲ್ಲೇ ಮದುವೆ ಆಗಿದ್ದ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಅದ್ರ ಜೊತೆಗೆ ಸುಮಾರು 3-4 ತಿಂಗಳು ಅವಳು ಅವನೊಟ್ಟಿಗೆ ಸಂಸಾರ ನಡೆಸಿದ್ದಾಳೆ. ಇಬ್ಬರ ನಡುವೆ ಜಗಳ ಬರುತ್ತೆ. ಮಧ್ಯದಲ್ಲಿ ಅಜ್ಜಿ, ಈ ಅಂಜಲಿ ಅಂಬಿಗೇರವರ ಅಜ್ಜಿ ಗಂಗಮ್ಮ ಹೋಗಿ ಮೊಮ್ಮಗಳನ್ನು ಕರೆದುಕೊಂಡು ಬಂದಿದ್ಲು. ಆನಂತರ ಇಬ್ಬರ ನಡುವೆ ಕಮ್ಯುನಿಕೇಷನ್ ಕಟ್ ಆಗಿತ್ತು. ಆದರೆ ಅಂಜಲಿ ಆಗಾಗ ಈ ಆರೋಪಿ ಬಳಿ ದುಡ್ಡು ಕೇಳ್ತಾ ಇದ್ಲು. ದುಡ್ಡನ್ನು ಈತ ಫೋನ್ಪೇ ಮಾಡ್ತಾ ಇದ್ದ. ಫೋನ್ಪೇ ಮಾಡಿದ ನಂತರ ಇವಳು ಆತನ ಮತ್ತೆ ಬ್ಲಾಕ್ ಮಾಡ್ತಾ ಇದ್ಲು. ಮತ್ತೆ ಯಾವಾಗ ದುಡ್ಡು ಬೇಕಾಗುತ್ತೋ ಆವಾಗ ಆತನನ್ನು ಸಂಪರ್ಕ ಮಾಡಿ ದುಡ್ಡು ಹಾಕಿಸ್ಕೊಳ್ತಾ ಇದ್ಲು ಅನ್ನುವಂಥ ಮಾಹಿತಿ. ಇದೇ ಕಾರಣಕ್ಕಾಗಿ ಕಳೆದ ಕೊಲೆ ಆಗೋದಕ್ಕಿಂತ 2-3 ದಿವಸದ ಹಿಂದೆ ಮತ್ತೆ 2,000 ರೂಪಾಯಿಯನ್ನು ಕೇಳ್ತಾಳೆ. ಅವನು 1,000 ರೂಪಾಯಿಯನ್ನು ಇವಳಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆಮೇಲೆ ಮತ್ತೆ ಬ್ಲಾಕ್ ಮಾಡ್ತಾಳೆ. ಬ್ಲಾಕ್ ತೆಗಿಸೋದಕ್ಕೆ ಇವನು ಬೇರೆಯವರಿಗೆ ಫೋನ್ ಮಾಡಿ ಬ್ಲಾಕ್ ತೆಗಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಅವಳು ತೆಗೆಯಲ್ಲ. ಇದರಿಂದ ಕುಪಿತಗೊಂಡು ಆತನು ಚಾಕು ಹಾಕಿದ್ದಾನೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂಥ ಪ್ರಾಥಮಿಕ ಮಾಹಿತಿ. ಹಾಗಾಗಿ ನೀವು ಹೇಳಿದಂತೆ ಇದು ಮದುವೆ ಆಗಿದ್ದರೂ ಇದು ಭಗ್ನ ಪ್ರೇಮಿಯ ಕಥೆ ಅಲ್ಲ. ಆದರೆ ಇದಕ್ಕೆಲ್ಲ ಸಾವೇ ಪರಿಹಾರ ಅಲ್ಲ. ಈತ ಸೈಕೋ ಕೂಡ ಹೌದು. ಈಗಾಗಲೇ ಟ್ರೈನ್ನಲ್ಲಿ ಮತ್ತೊಬ್ಬ ಮಹಿಳೆಗೆ ಚುಚ್ಚೋದಕ್ಕೆ ಹೋಗಿದ್ದಾನೆ. ಇದ್ರ ಜೊತೆಗೆ ಮತ್ತೊಬ್ಬ ಯುವತಿಗೆ ಕೂಡ ಇದೇ ರೀತಿ ಮೋಸ ಮಾಡಿದ್ದಾನೆ. 5-5.5 ತೊಲೆ ಬಂಗಾರನ ಕಿತ್ಕೊಂಡು ಹೋಗಿದ್ದಾನೆ. ಈ ರೀತಿಯ ಹಲವಾರು ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ದಾವೆ. ಇಂಥ ಹೀನ ಮನಸ್ಥಿತಿ ಉಳ್ಳಂಥ ಕ್ರಿಮಿನಲ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಈಗಾಗಲೇ ಹುಬ್ಬಳ್ಳಿ ನಾಗರಿಕರು ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾರೆ. ಈಗ ಅಂಬಿಗೇರ್ ಸಮಾಜದ ವಿವಿಧ ಮಠಾಧೀಶರು, ಬೇರೆ ಬೇರೆ ಮಠಾಧೀಶರು, ಸಾರ್ವಜನಿಕರು ಈ ಪ್ರತಿಭಟನೆಯನ್ನು ಇಲ್ಲಿ ಈಗಾಗಲೇ ಹಮ್ಮಿಕೊಂಡಿರುವಂಥದ್ದು. ಸುಮಾರು 6 ಕಿಲೋಮೀಟರ್ಗಳ ಕಾಲ ಇವರು ಪ್ರತಿಭಟನೆ ಮೆರವಣಿಗೆ ನಡೆಸಿ ಇದೀಗ ದಿಂಗಾಲೇಶ್ವರ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಇಂಥ ಕ್ರಿಮಿನಲ್ ಮನಸ್ಥಿತಿಯ ಉಳ್ಳವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗುವಂತೆ ನೋಡ್ಕೋಬೇಕು ಮತ್ತು ನೊಂದಂಥ ಇದು ಬಡ ಕುಟುಂಬ, ಈ ನೊಂದಂಥ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.